ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬನ್ನಿ, ಆಕೆ ಕಳಿಸಿದಂಥ ಮೆಸೇಜ್ಗಳೇನೋ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಗ್ರೂಪ್ನ ಅಧಿಕಾರಿಗಳು ಹಾಗೂ ಇತರರ ಗಮನಕ್ಕೆ ತುರ್ತು ಕ್ರಮದ ಅಗತ್ಯವಿದೆ. ನೀವು ಮಾನವೀಯತೆ ಉಳ್ಳವರಾಗಿದ್ದರೆ ಈ ಸಂದೇಶವನ್ನ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಿ. ಕಾರಣ ಕೌಟುಂಬಿಕವಾಗಿರಬಹುದು, ಆದರೆ ಸತ್ಯ ಏನಂದ್ರೆ ನನ್ನ ಗಂಡನ ನಡೆ ಬಗ್ಗೆ ಹೇಳಲೇಬೇಕು. ನನ್ನ ಪತಿ ಡಿಜಿಪಿ ಆಗಿದ್ದಾಗ ಪ್ರತಿ 10 ರಿಂದ 15 ದಿನಗಳಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಆದರೆ ಎಲ್ಲಾ ಪ್ರಕರಣಗಳನ್ನು ಮಾನಸಿಕ ಅಸ್ವಸ್ಥತೆಯಿಂದ ಆತ್ಮಹತ್ಯೆ ನಡೆದಿದೆ ಎಂದು ಉಲ್ಲೇಖಿಸಲಾಗಿತ್ತು. ಓಂ ಪ್ರಕಾಶ್ ಬಳಿ ಒಂದು ರಿವಾಲ್ವರ್ ಇದೆ, ಅದನ್ನು ತಕ್ಷಣ ಜಪ್ತಿ ಮಾಡಬೇಕು. ಹ್ಯಾಕ್ ಆಗುವ ಮೊದಲು ಅಥವಾ ಅಳಿಸಿ ಹೋಗುವ ಮುನ್ನ ಈ ಮೆಸೇಜ್ನ ಸೇವ್ ಮಾಡಿ ಇಡಿ. ಪ್ರತ್ಯೇಕವಾಗಿ ಬದುಕುವಂತೆ ಅವರಿಗೆ ಹಲವು ಬಾರಿ ನಾನು ಹೇಳಿದ್ದೆ. ನಾನು ಎಲ್ಲಿಗಾದರೂ ಹೋದಾಗ ನನಗೆ ಕೊಡಲಾದ ಆಹಾರ ಮತ್ತು ನೀರಿನಲ್ಲಿ ವಿಷ ಬೆರೆಸಲಾಗ್ತಿತ್ತು. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನು ನೇಮಿಸಿದ್ರು. ನನ್ನ ಮಗಳು ಈಗ ತುಂಬಾ ಅಸ್ವಸ್ಥಳಾಗಿದ್ದಾಳೆ. ನನಗೆ ಸುಮ್ಮನೆ ಕೂರಲು ಆಗಲ್ಲ. ಸ್ವಿಗ್ಗಿ, ಝೊಮ್ಯಾಟೊದಿಂದ ತರಿಸುವ ಆಹಾರಗಳಲ್ಲೂ ಬೆರಕೆ ಮಾಡಲಾಗ್ತಿತ್ತು. ಹಣ ಎಲ್ಲವನ್ನ ಸುಲಭವಾಗಿ ಮಾಡಿಸುತ್ತೆ. ಅವನ ಸಾಮ್ರಾಜ್ಯ ಬಹಳ ದೊಡ್ಡದಿದೆ. ಆತ PFI ಸದಸ್ಯ ಕೂಡ ಹೌದು. ನಾನೇನ್ ಮಾಡ್ಲಿ? ನನ್ನ ಮಗಳಿಗೆ ಹುಷಾರಿಲ್ಲ. ನನ್ನ ಮಗಳು ಧ್ವನಿ ಎತ್ತಲು ಆರಂಭಿಸಿದಾಗ ಇವೆಲ್ಲ ಆರಂಭವಾಗಿದೆ. ಕನಿಷ್ಠ ಪಕ್ಷ ಇದನ್ನ ಅಜಿತ್ ಧೋವಲ್ರ ಗಮನಕ್ಕಾದ್ರೂ ತನ್ನಿ. ಯಾಕಂದ್ರೆ ಈತ ಎಲ್ಲಿಂದ ಶಸ್ತ್ರಾಸ್ತ್ರ, ಹಣ ಎಲ್ಲಿಂದ ಪಡೀತಿದ ಎಂಬುದು ಗೊತ್ತಾಗಲಿ. ಇದು ರಣ್ಯರಾವ್ ಪ್ರಕರಣಕ್ಕಿಂತಲೂ ಗಂಭೀರವಾದದ್ದು. ಯಾವುದೇ ಸಂಶಯ ಬಾರದೆ ಇಂಜೆಕ್ಷನ್ಗಳನ್ನು ಕೊಟ್ಟಿರಬಹುದು. ಇದು ಹೇಗೆ ವರ್ಕೌಟ್ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ NIAಗೆ ಯಾವುದೇ ಮಾಹಿತಿ ಇಲ್ಲ ಅನ್ಸುತ್ತೆ. ವರ್ಷಗಳ ಕಾಲ ವಿಷಪ್ರಾಶನದಿಂದ ಕಿಡ್ನಿಗೂ ಹಾನಿಯಾಗಿದೆ. ನಾನು ಮನೆಯಲ್ಲೇ ತುಪ್ಪ ಹಾಗೂ ನಿಂಬೆಹಣ್ಣಿನ ಮೂಲಕ ವಿಷ ಹೊರಹಾಕುವ ಕೆಲಸ ಮಾಡ್ತಿದ್ದೇನೆ. ಮನೆ ಅಡುಗೆ ಕೆಲಸದವರನ್ನ ಕೇಳಿದ್ರೆ ಎಲ್ಲವೂ ಗೊತ್ತಾಗಲಿದೆ. ಬಹಳ ಸಮಯದಿಂದ ಮಸ್ತಾನ್ ನನ್ನ ಮೇಲೆ ಈ ಪ್ರಯೋಗ ಮಾಡ್ತಿದ್ದ. ಈತ ಹೈ ಪ್ರೊಫೈಲ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರೋ ಹೈ ಪ್ರೊಫೈಲ್ ವ್ಯಕ್ತಿಯಾಗಿದ್ದಾನೆ. ತನಿಖೆ ಮಾಡಿದ್ರೆ ಎಲ್ಲವೂ ಗೊತ್ತಾಗಲಿದೆ. ದೇವರ ದಯೆಯಿಂದ ಪ್ರತಿ ಬಾರಿ ನಾನು ದೇಹದಿಂದ ವಿಷವನ್ನ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದೇನೆ. ಸಾಧ್ಯವಾದರೆ ಅಶೋಕ್ ನಗರ ಕ್ವಾರ್ಟರ್ಸ್ನಲ್ಲಿ ಡಿಜಿಪಿ ನನಗೊಂದು ತಾತ್ಕಾಲಿಕ ಮನೆ ಕೊಡಿಸಲಿ. ಅಲ್ಲಿ ನಾನು ಸ್ವಲ್ಪ ಸುರಕ್ಷಿತವಾಗಿರಬಹುದು. ಆದರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಕ್ಷಣಕ್ಕೆ ಇದು ಉತ್ತಮ ಆಯ್ಕೆಯಾಗಬಹುದು. ಯಾಕಂದ್ರೆ ನಮ್ಮ ಕಾನ್ಸ್ಟೇಬಲ್ಗಳು ಸುಲಭವಾಗಿ ಲಂಚದ ಬಲೆಗೆ ಬೀಳ್ತಾರೆ. ನಿನ್ನೆ ನಾನು ವಾಕ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ತನ್ನ ವ್ಯಾನ್ನ ಬಾಗಿಲು ತೆರೆದುಕೊಂಡೇ ರಸ್ತೆ ಮೇಲೆ ನಿಂತಿದ್ದ. ವ್ಯಾನ್ ಬಳಿ ತೆರಳಿ ಪೌಡರ್ ಮಾದರಿಯ ವಸ್ತು ಎಸೆದ. ನನ್ನ ದೇಹದಲ್ಲಿ ಉರಿ ಕಾಣಿಸಿಕೊಳ್ಳುವವರೆಗೂ ನನಗೆ ಅದರ ಅರಿವೇ ಆಗಿರಲಿಲ್ಲ.